ಬಿಗ್ ಬಾಸ್ಗೆ ಈಗ ಸಂಕಷ್ಟ ಎದುರಾಗಿದೆ. ಖ್ಯಾತ ಬಿಗ್ ಬಾಸ್ ಶೋಗೆ ಒಂದಿಷ್ಟು ವಿಘ್ನ. ಕನ್ನಡದ ಬಿಗ್ ಬಾಸ್ ಬಂದ್ ಮಾಡುವಂತೆ ನೋಟಿಸ್ ಒಂದು ಬಂದಿದೆ. ಖ್ಯಾತ ಬಿಗ್ ಬಾಸ್ ಶೋಗೆ ಒಂದು ತರಹದ ಸಂಕಷ್ಟ ಎದುರಾಗಿರುವಂತಹದ್ದು. ಬಿಗ್ ಬಾಸ್ ಶೋ ಅನ್ನ ಬಂದ್ ಮಾಡಬೇಕು ಅಂತ ಹೇಳಿ ನೋಟಿಸ್ ಬಂದಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಬಿಗ್ ಶಾಕ್ ಎದುರಾಗಿರುವಂತಹದ್ದು. ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಿಲ್ಲ ಅನ್ನೋ ಕಾರಣ ಸೂಕ್ತ ರೀತಿಯಲ್ಲಿ ತ್ಯಾಜ್ಯ ಸಂಸ್ಕರಣೆ ಮಾಡದ ಆರೋಪವೂ ಕೂಡ ವ್ಯಕ್ತವಾಗಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅನುಮತಿ ಪಡೆದಿಲ್ಲ. ಬಿಡದಿಯ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೆಯುತ್ತಿರುವಂತಹ ಬಿಗ್ ಬಾಸ್, ಖ್ಯಾತ ಬಿಗ್ ಬಾಸ್ ಶೋಗೆ ಒಂದಿಷ್ಟು ವಿಘ್ನಗಳು ಎದುರಾಗಿದೆ. ಕನ್ನಡ ಬಿಗ್ ಬಾಸ್ ಬಂದ್ ಮಾಡುವಂತೆ ನೋಟಿಸ್ ಅನ್ನು ಕೂಡ ಕೊಡಲಾಗಿದೆ. ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಶಾಕ್ ಎದುರಾಗಿರುವಂತಹದ್ದು. ಖಾಸಗಿ ವಾಹಿನಿಯ ಸ್ವಾಮ್ಯದಲ್ಲಿ ಇರುವಂತಹ ಬಿಗ್ ಬಾಸ್ ಶೋ. ಬಿಗ್ ಬಾಸ್ ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಅಂತ ಕರೆಸಿಕೊಳ್ಳುತ್ತೆ. ಆದರೆ ಅದರ ಆಯೋಜಕರು ಕೆಲ ನೀತಿ ನಿಯಮಗಳನ್ನು ಅನುಸರಿಸಿಲ್ಲ. ಅದರಲ್ಲೂ ಪ್ರಮುಖವಾಗಿ ಬಿಗ್ ಬಾಸ್ ಮನೆಯ ನಿರ್ಮಾಣ ಮತ್ತು ಕಾರ್ಯಕ್ರಮದಲ್ಲಿ ಉಂಟಾಗುವ ತ್ಯಾಜ್ಯ, ಆ ತ್ಯಾಜ್ಯದ ಸಮರ್ಪಕ ವಿಲೇವಾರಿಗೆ ಸೂಕ್ತ ವ್ಯವಸ್ಥೆ ಮಾಡಿಲ್ಲ ಅನ್ನುವ ದೂರುಗಳು ಕೂಡ ಕೇಳಿ ಬಂದಿದೆ. ಬಿಗ್ ಬಾಸ್ ಮನೆಯಲ್ಲಿ ಇರುವ ಕಂಟೆಸ್ಟೆಂಟ್ಗಳು ಬಳಸಲಾಗುವ ಆ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡೋದಕ್ಕೊಂದು ವ್ಯವಸ್ಥೆಗಳು ಬೇಕಲ್ಲ. ಬಿಗ್ ಬಾಸ್ ಮನೆ ಕಟ್ಟಿಕೊಂಡು ಅದಕ್ಕೊಂದಷ್ಟು ಕಂಟೆಸ್ಟೆಂಟ್ಗಳನ್ನ ಕರೆಸಿ ಅವರ ಜೊತೆ ಟಾಸ್ಕ್ ಆಡಿಸಿ ಮನದ ಟಿವಿಗಳ ಸ್ಕ್ರೀನ್ ಮೇಲೆ ಅವರ ಟಾಸ್ಕ್ಗಳನ್ನ ನೋಡಿ ಆಡಿಯನ್ಸ್ ಎಂಜಾಯ್ ಮಾಡ್ತಿರ್ಬೇಕಾದ್ರೆ ಇವೆಲ್ಲವಕ್ಕೂ ಮೂಲವಾಗಿರುವ ತ್ಯಾಜ್ಯಗಳನ್ನ ಹೆಂಗ್ ವಿಲೇವಾರಿ ಮಾಡ್ತೀರಿ? ಆಯೋಜಕರಲ್ಲಿ ಕೇಳಲಾಗಿದೆ ಈ ಪ್ರಶ್ನೆಗಳನ್ನ. ಇನ್ನು ಮುಂದಕ್ಕೆ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯು ಆಯೋಜಕರಿಗೆ ನೋಟಿಸ್ ನೀಡಿದ್ದು ತ್ಯಾಜ್ಯ ನೀರು ಸಂಸ್ಕರಣಾ ಘಟಕ ನಿರ್ಮಿಸಲು ವಿಫಲರಾಗಿದ್ದರಿಂದ ಕಾರ್ಯಕ್ರಮವನ್ನು ನಿಲ್ಲಿಸುವಂತೆ ಸೂಚಿಸಿದೆ. ಒಂದು ಕಡೆ ಬಳಸುವ ಒಂದಷ್ಟು ತ್ಯಾಜ್ಯಗಳನ್ನು ವಿಲೇವಾರಿ ಮಾಡೋದಕ್ಕೆ ಅಲ್ಲಿ ವ್ಯವಸ್ಥೆ ಇರಲಿಲ್ಲ. ಮತ್ತೊಂದು ಕಡೆ ನೀರಿನ ಘಟಕವೂ ಕೂಡ ಸ್ಥಾಪನೆ ಆಗಿಲ್ಲ. ಅಂದ್ರೆ ವೇಸ್ಟೇಜ್ ನೀರು ಹೆಂಗ್ ಹೋಗಬೇಕು, ಎತ್ತ ಹೋಗಬೇಕು, ಅದರ ವಿಲೇವಾರಿ ಹೆಂಗೆ, ಈ ಬಗ್ಗೆ ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಬಿಗ್ ಬಾಸ್ ಆಯೋಜಕರು ವಿಫಲರಾಗಿದ್ದಾರೆ ಅನ್ನೋ ದೂರು ಕೂಡ ಇದೆ. ಇನ್ನು ಈ ಸ್ಥಳ ಇರೋದು ಬಿಗ್ ಬಾಸ್ ಸೀಸನ್ 12 ನಡೀತಾ ಇರೋದು ಬಿಡದಿ ಸಮೀಪದ ಜಾಲಿವುಡ್ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ಮನೆಯನ್ನು ನಿರ್ಮಿಸಲಾಗಿದೆ. ಈ ನೋಟಿಸ್ ಮತ್ತು ಸೂಚನೆಯಿಂದಾಗಿ ಬಿಗ್ ಬಾಸ್ ಶೋ ಆಯೋಜಕರಿಗೆ ದೊಡ್ಡ ಸಮಸ್ಯೆಯಾಗಿದ್ದು ಶೋ ಬಂದ್ ಆಗುವ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣ್ತಿದೆ. ನೀವು ಮನೆ ನಿರ್ಮಾಣ ಮಾಡ್ತೀರಿ, ಮನೆಗೆ ಚೆನ್ನಾಗಿ ಪೈಂಟ್ ಹೊಡಿತೀರಿ, ಮನೆ RCC ಬಿಲ್ಡಿಂಗ್ಗೆ, ಆದ್ರೆ ಎದುರುಗಡೆ ಚರಂಡಿ ಇಲ್ದಲೇ ಇದ್ರೆ ನೀರೆಲ್ಲಿಗೆ ಹೋಗೋಣ? ಮೊದಲು ಮಾಡಬೇಕಾದ ವೈಜ್ಞಾನಿಕ ಸೂತ್ರಗಳಿದಾವೆ. ನೀವು ಬಳಸುವಂತಹ ವಸ್ತುಗಳ ತ್ಯಾಜ್ಯಗಳನ್ನ ವಿಲೇವಾರಿ ಮಾಡಬೇಕಲ್ಲ. ಬೇಕಾಬಿಟ್ಟು ಎಲ್ಲಿ ಬೇಕಲ್ಲಿ ಬಿಸಾಕೋದ? ಅದರ ಅರ್ಥ ಬಿಗ್ ಬಾಸ್ ಮನೆಯವರು ಬಿಸಾಕಿದಾರ ಅಂತಲ್ಲ. ಅದನ್ನ ಹೆಂಗ್ ವಿಲೇವಾರಿ ಮಾಡ್ತೀರಿ ಅನ್ನೋ ಪ್ರಶ್ನೆ. ತ್ಯಾಜ್ಯ ಸಂಸ್ಕರಣೆ ವಿಲೇವಾರಿ ಹೆಂಗ್ ಮಾಡ್ತೀರಿ? ಮಾಲಿನ್ಯ ನಿಯಂತ್ರಣ ಮಂಡಳಿ ಸ್ವತಃ ಬಿಗ್ ಬಾಸ್ಗೆ ನೋಟಿಸ್ ಅನ್ನು ಕೊಟ್ಟಿದೆ. ನೀವು ಇವೆಲ್ಲವನ್ನೂ ಕೂಡ ಮಾಡೋದ್ರಲ್ಲಿ ವಿಫಲರಾಗಿದ್ದೀರಿ. ಹಾಗಾಗಿ ನಿಮಗೆ ಕಾರ್ಯಕ್ರಮ ನಡೆಸುವ ಯೋಗ್ಯತೆ ಇಲ್ಲ. ಬೆಳದಿಯ ಜಾಲಿವುಡ್ ಸ್ಟುಡಿಯೋದಲ್ಲಿ ನಡೀತಿರುವಂತಹ ಬಿಗ್ ಬಾಸ್, ನಿಮಗೆ ಬಿಗ್ ಬಾಸ್ ಅನ್ನು ನಡೆಸುವ ಯೋಗ್ಯತೆ ಇಲ್ಲ, ಹಾಗಾಗಿ ಬಂದ್ ಮಾಡುವುದು ಒಳಿತು ಅಂತ ಹೇಳಿ. ಕಾರಣ ಒಂದು ನೀತಿ ನಿಯಮಗಳಿದಾವೆ. ಮಾಲಿನ್ಯವನ್ನು ಹೆಂಗ್ ತಡೆಗಟ್ಟಬೇಕು ಅಂತ ಹೇಳಿ ಬಹಳಷ್ಟು ದೇಶಗಳು ತಲೆ ಕೆಡಿಸ್ಕೊಂಡು ಕೂತಿರ್ಬೇಕಾದ್ರೆ ಮಾಲಿನ್ಯ ಹೆಂಗ್ ಮಾಡಬೇಕು ಅಂತ ಬಿಗ್ ಬಾಸ್ ಯೋಚನೆ ಮಾಡ್ತಿದ್ಯಾ ಅನ್ನೋ ಪ್ರಶ್ನೆಗಳು ಈಗ ಉದ್ಭವಗೊಂಡಿದೆ. ಮಾಲಿನ್ಯಗಳನ್ನು ತಡೆಗಟ್ಟಬೇಕು. ಅದು ವಾಯು ಮಾಲಿನ್ಯ ಆಗಿರ್ಲಿ, ಜಲ ಮಾಲಿನ್ಯ ಆಗಿರ್ಲಿ, ಯಾವುದೇ ಮಾಲಿನ್ಯ ಆಗಿರ್ಲಿ, ಶಬ್ದ ಮಾಲಿನ್ಯನೇ ಆಗಿರ್ಲಿ, ಅದನ್ನು ಹೆಂಗ್ ತಡೆಗಟ್ಟಬೇಕು ಎನ್ನುವಂತಹದ್ರ ಬಗ್ಗೆ ಯೋಚನೆ ಮಾಡಬೇಕು. ಸೊ ಬಿಗ್ ಬಾಸ್ಗೆ ಈ ಶಾಕ್ ನಿಜಕ್ಕೂ ಕೂಡ ಆಘಾತಕಾರಿಯಾಗಿ ಕಾಡುತ್ತಿದೆ. ಬದರಿನಾಥ ದೇಗುಲಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಭೇಟಿ ಕೊಟ್ಟಿದ್ದಾರೆ. ಉತ್ತರಾಖಂಡಿನ ಬದರಿನಾಥ್ ದೇಗುಲಕ್ಕೆ ಭೇಟಿ ಕೊಟ್ಟಿದ್ದಾರೆ. ಕೇದಾರನಾಥ ದೇವಾಲಯದ ಸಮಿತಿ ಸದಸ್ಯರಿಂದ ಸ್ವಾಗತ.
ಸಮಿತಿಯಿಂದ ಸ್ವಾಗತ. ಉತ್ತರಾಖಂಡ್ ಬದರಿನಾಥ್ ದೇಗುಲಕ್ಕೆ ಭೇಟಿ. ಕೇದಾರನಾಥ ದೇವಾಲಯದ ಸಮಿತಿ ಸದಸ್ಯರಿಂದ ಸ್ವಾಗತ. ತುಳಸಿ ಮಾಲೆ ಹಾಕಿ ರಜನಿಕಾಂತ್ಗೆ ಸ್ವಾಗತ ಕೋರಿದ್ದಾರೆ. ಬೆಚ್ಚಗಿನ ಉಡುಪು ಧರಿಸಿ ರಜನಿಕಾಂತ್ ದೇವರ ದರ್ಶನ. ಜಾಲತಾಣದಲ್ಲಿ ವಿಡಿಯೋ ಹಂಚಿಕೊಂಡ ಸೂಪರ್ ಸ್ಟಾರ್ ರಜನಿಕಾಂತ್. ಬದ್ರಿನಾಥ ದೇಗುಲಕ್ಕೆ ಸೂಪರ್ ಸ್ಟಾರ್ ರಜನಿಕಾಂತ್ ಭೇಟಿ ಕೊಟ್ಟಿದ್ದಾರೆ. ಉತ್ತರಾಖಂಡ್ ಬದ್ರಿನಾಥ್ ನಿಮಗೆ ಗೊತ್ತಿರುವಂತೆ ಭಾರತದ ಅತ್ಯಂತ ಹೆಸರಾಂತ ದೇಗುಲಗಳ ಪೈಕಿ ಬದ್ರಿನಾಥ್ ದೇಗುಲವು ಕೂಡ ಒಂದು. ದೂರದ ಉತ್ತರಾಖಂಡ್ನಲ್ಲಿರುವಂತಹ ಬದ್ರಿನಾಥ್ ದೇಶದ ಮೂಲೆ ಮೂಲೆಗಳಿಂದ ಖ್ಯಾತನಾಮರು ಅಲ್ಲಿ ಹೋಗ್ತಾರೆ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳುವುದಕ್ಕೆ. ಉತ್ತರಾಖಂಡಿನ ಬದ್ರಿನಾಥ್ ದೇಗುಲದ ದೇವರ ಬಳಿ ಪ್ರಾರ್ಥನೆ ಮಾಡಿದ್ದು ಯಾವುದು ಈವರೆಗೂ ಫಲಿಸದೆ ಇಲ್ಲ ಅನ್ನೋ ನಂಬಿಕೆ ಪ್ರತಿಯೊಬ್ಬ ಜನರದು, ಅಂದ್ರೆ ಅಲ್ಲಿಗೆ ಹೋಗುವಂತ ಭಕ್ತಾದಿಗಳು. ಹಾಗಾಗಿ ಜಗತ್ತಿನ ಮೂಲೆ ಮೂಲೆಗಳಿಂದಲೂ ಕೂಡ ಉತ್ತರಾಖಂಡಿನ ಬದ್ರಿನಾಥ್ ಹೆಸರಾಂತ ದೇಗುಲಕ್ಕೆ ಭೇಟಿ ಕೊಡೋ ಪ್ರತೀತಿ ಇದೆ. ಸಿನಿಮಾ ನಟರು, ರಾಜಕಾರಣಿಗಳು, ಸಾಮಾಜಿಕ ಹೋರಾಟಗಾರರು ಪ್ರತಿಯೊಬ್ಬರೂ ಕೂಡ ತಮ್ಮ ಇಷ್ಟಾರ್ಥ ಈಡೇರೋದಕ್ಕೆ ಈ ದೇವರ ಮೊರೆ ಹೋಗ್ತಾರೆ. ಅದರ ಭಾಗವಾಗಿ ಸೂಪರ್ ಸ್ಟಾರ್ ರಜನಿಕಾಂತ್ ತಮಿಳು, ಕನ್ನಡ ಪಂಚಭಾಷಾ ನಟ ಅವರು ಬದ್ರಿನಾಥ್ ದೇಗುಲಕ್ಕೆ ಹೋಗಿದ್ದಾರೆ. ಸೊ ಆ ಒಂದು ಸಂದರ್ಭದ ವಿಡಿಯೋವನ್ನು ಕೂಡ ಅವರ ಅಧಿಕೃತ ಖಾತೆಯಲ್ಲಿ ಹಂಚಿಕೊಂಡು ಆಧ್ಯಾತ್ಮಿಕ ಸಂಭ್ರಮವನ್ನ ಪಟ್ಟಿರುವಂತಹದ್ದು. ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ವ್ಯಕ್ತವಾಗಿದೆ. ನಿರ್ಮಾಪಕ ಹೇಮಂತ್ ಕುಮಾರ್ ಬಂಧನ. ರಾಜಾಜಿನಗರ ಪೊಲೀಸರಿಂದ ಹೇಮಂತ್ ಕುಮಾರ್ ಅರೆಸ್ಟ್ ಆಗಿದ್ದಾನೆ. ಶೂಟಿಂಗ್ ವೇಳೆ ಕಿರುಕುಳ ನೀಡಿದ್ದಾರೆ ಎಂದು ಆರೋಪ. ಈ ದೂರಿನ ಅನ್ವಯ ಹೇಮಂತ್ ಕುಮಾರ್ ಆತನನ್ನ ಬಂಧನ ಮಾಡಲಾಗಿದೆ. 2022ರಲ್ಲಿ ರಿಚ್ಛಾ ಸಿನಿಮಾ ವೇಳೆ ಪರಿಚಯ, 2 ಲಕ್ಷ ಸಂಭಾವನೆ ನೀಡುವುದಾಗಿ ಅಗ್ರಿಮೆಂಟು, ಮುಂಗಡವಾಗಿ 60,000 ಹಣ ನೀಡಿದ್ದ ಹೇಮಂತ ಸಿನಿಮಾ ಚಿತ್ರೀಕರಣ ತಡವಾಗಿದ್ದಕ್ಕೆ ಬೇಸರಗೊಂಡಿದ್ದ ನಟಿ ಸಿನಿಮಾ ಶೂಟಿಂಗ್ ವೇಳೆ ಅರೆಬರೆ ಬಟ್ಟೆ ಧರಿಸುವಂತೆ ಒತ್ತಾಯ. ರಾಜಾಜಿನಗರ ಪೊಲೀಸರಿಂದ ಹೇಮಂತ್ ಕುಮಾರ್ ಅರೆಸ್ಟ್. ಶೂಟಿಂಗ್ ವೇಳೆ ಕಿರುಕುಳ ನೀಡಿದ್ದಾರೆ ಎಂದು ಆರೋಪ. ಈ ದೂರಿನ ಅನ್ವಯ ಹೇಮಂತ್ ಕುಮಾರ್ನನ್ನ ಖಾಕಿ ಪಡೆ ಬಂಧನ ಮಾಡಿದ್ದಾರೆ. 2022ರಲ್ಲಿ ರಿಚ್ಚಾ ಸಿನಿಮಾ ವೇಳೆ ಪರಿಚಯ ಆಗಿತ್ತಂತೆ ಈತನಿಗೆ ಆಕೆಯದ್ದು. ಸಿನಿಮಾ ಶೂಟಿಂಗ್ ವೇಳೆ ಅರೆಬರೆ ಬಟ್ಟೆ ಧರಿಸುವಂತೆ ಒತ್ತಾಯ. ಪ್ರಚಾರದ ನೆಪದಲ್ಲಿ ಖಾಸಗಿ ಹೋಟೆಲಿಗೆ ಒಬ್ಬಳೇ ಬರುವಂತೆ ಕಿರುಕುಳ. ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ. ಅರೆಬರೆ ಬಟ್ಟೆ ಧರಿಸುವಂತ ಹೇಳುತ್ತಿದ್ದಂತೆ. ಪ್ರಮೋಷನ್ ಮಾಡಿಸ್ತೀನಿ, ಖಾಸಗಿ ಹೋಟೆಲಿಗೆ ಬಂದು ಹೋಗು ಅಂತ ಹೇಳ್ತಿದ್ದಂತೆ. ನಟನೆಯ ಬಹುದೊಡ್ಡ ಕನಸನ್ನ ಹೊತ್ತುಕೊಂಡು ಸ್ಕ್ರೀನ್ ಮೇಲೆ ನಟಿಯಾಗಿ ಜನರನ್ನ ರಂಜಿಸಬೇಕು ಅನ್ನೋ ದೈತ್ಯ ಜವಾಬ್ದಾರಿಯನ್ನ ಹೊತ್ತುಕೊಂಡು ಬರುವ ಸುಂದರ ನಟಿಯರ ದೇಹದ ಮೇಲೆ ಕಾಮದಾಸಿಯನ್ನು ಬೀರುವಂತಹ ಈ ತರಹದ ವ್ಯಕ್ತಿತ್ವಗಳು ಅರೆಸ್ಟ್ ಆಗದಲೇ ಇನ್ನೇನಾಗಬೇಕು? ಪಾಠ ಕಲಿಯಲ್ಲ. ಕನ್ನಡದ ಅದೆಷ್ಟೋ ನಿರ್ದೇಶಕರ ವಿರುದ್ಧವೂ ಕೂಡ ಇದೇ ತರಹದ ಆರೋಪಗಳಿತ್ತು. ಏಷ್ಯಾದ ಕೇರಳದಲ್ಲಿ ಮಾತ್ರ ಈ ತರಹದ ಸಂಭವಗಳಾಗುತ್ತೆ ಅನ್ನೋ ಒಂದು ಮಾತಿತ್ತು. ಆದ್ರೆ ಕನ್ನಡಕ್ಕೂ ಕೂಡ ಬಂದು ತಗಲಾಕೊಂಡಿದೆ ಈ ಭೂತ, ಲೈಂಗಿಕ ಕಿರುಕುಳ ಅನ್ನೋ ಭೂತ. ಕಲಾವಿದರ ಕಲೆಯನ್ನ ಗಮನಿಸಬೇಕೇ ಹೊರತು ಕಲಾವಿದರ ದೇಹವನ್ನ ಗಮನಿಸೋದಕ್ಕೆ ಹೋಗಬಾರದು. ಅವರ ಚರ್ಮದ ಬಣ್ಣವನ್ನ ನೋಡಿಕೊಂಡು ಖಾಸಗಿ ಹೋಟೆಲಿಗೆ ಬಾ ಅನ್ನೋ ಮುಟ್ಟಾಳ್ರ ಸಂಖ್ಯೆಗಳು ಕಡಿಮೆ ಆಗಬೇಕು. ಸೊ ಈತನನ್ನ ಈಗಾಗಲೇ ರಾಜಾಜಿನಗರ ಪೊಲೀಸರು ಬಂಧನ ಮಾಡಿದ್ದಾರೆ. ಪ್ರಾಥಮಿಕ ವಿಚಾರಣೆಗೂ ಕೂಡ ಒಳಪಡಿಸಿದ್ದಾರೆ. ಈ ಪ್ರಕರಣ 2022ರದ್ದು 3 ವರ್ಷದ ಹಿಂದೆ ನಡೆದಂತಹ ಪ್ರಕರಣ. ಇದು ಸಿನಿಮಾ ಶೂಟಿಂಗ್ ವೇಳೆ ಅರೆಬರೆ ಬಟ್ಟೆ ಧರಿಸುವಂತೆ ಒತ್ತಾಯ ಮಾಡ್ತಿದ್ದಂತೆ ಈ ಚನ್ನಿಗರಾಯ ಪ್ರಚಾರದ ನೆಪದಲ್ಲಿ ಪ್ರೈವೇಟ್ ಹೋಟೆಲ್ಗೆ ಒಬ್ಬಳೇ ಬರುವಂತೆ ಕಿರುಕುಳ. ನಟಿಗೆ ಲೈಂಗಿಕ ಕಿರುಕುಳ ನೀಡಿದ ಆರೋಪ ಈತನ ಮೇಲಿದೆ. ಈಗಾಗಲೇ ಪೊಲೀಸರು ಈತನನ್ನು ಒಳಗಾಕಿದ್ದಾರೆ. ಪ್ರಾಥಮಿಕ ತನಿಖೆಗೂ ಕೂಡ ಈತನನ್ನ ಒಳಪಡಿಸಿದ್ದಾರೆ.
ಸುಪ್ರೀಂ ಕೋರ್ಟ್ನ ಸಿಜೆಐ ಮೇಲೆ ಶೂ ಎಸೆದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನನಗೆ ಯಾವುದೇ ಪಶ್ಚಾತ್ತಾಪವಿಲ್ಲ, ನನ್ನ ನಿರ್ಧಾರ ಸರಿ ಇದೆ, ಶೂ ಎಸೆಯಲು ಮುಂದಾದ ವಕೀಲ ರಾಕೇಶ್ ಕಿಶೋರ್ ಹೇಳಿಕೆ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ ಶೂ ಎಸೆದ ಪ್ರಕರಣದ ಆರೋಪಿ, ನೀನು ಶೂ ಎಸೆದಿದ್ದು ನಿನಗೆ ಪಾಪಕೃತ್ಯ ಅಂತ ಅನ್ನಿಸ್ಲಿಲ್ವಾ ಅಂತ ಕೇಳಿದಾಗ ನನಗೆ ಯಾವ ಪಶ್ಚಾತ್ತಾಪವೂ ಇಲ್ಲ, ನಾನು ಎಸೆದದ್ದು ಕರೆಕ್ಟ್ ಆಗೇ ಇದೆ, ನನ್ನಲ್ಲಿ ಅಥವಾ ನನ್ನ ಅಭಿಪ್ರಾಯದಲ್ಲಿ ಯಾವುದೇ ಬದಲಾವಣೆಗಳಿಲ್ಲ. ನಿರ್ಭಾವುಕ ಹೃದಯ, ಶೂ ಎಸೆಯಲು ದೇವರೇ ಪ್ರಚೋದನೆ ನೀಡಿದ್ದಾನೆ. ಮಾನಸಿಕವಾಗಿಯೂ ನಾನು ಸ್ಥಿಮಿತದಲ್ಲಿದ್ದೇನೆ. ಮುಂದಿನ ಪರಿಣಾಮ ಎದುರಿಸಲು ನಾನು ಸಿದ್ಧ. ಶೂ ಎಸೆಯಲು ಮುಂದಾದ ವಕೀಲ ರಾಕೇಶ್ ಕಿಶೋರ್ ಹೇಳಿಕೆ. ಸುಪ್ರೀಂ ಕೋರ್ಟ್ ಸಿಜೆಐ ಮೇಲೆ, ಸುಪ್ರೀಂ ಕೋರ್ಟ್ ಸಿಜೆಐ ಗವಾಯಿ ಅವರು ದೇಶದ ಅತ್ಯಂತ ಧಮನಿತ ವರ್ಗ ಅಥವಾ ಐತಿಹಾಸಿಕವಾಗಿ ದೌರ್ಜನ್ಯಕ್ಕೊಳಗಾಗಿರ್ತಕ್ಕಂತಹ ದಲಿತ ಸಮುದಾಯದ ಪ್ರತಿನಿಧಿ ಗವಾಯಿ ಅವರು ಈಗ ನಮ್ಮ ದೇಶದ ಸುಪ್ರೀಂ ಕೋರ್ಟ್ನ ಸಿಜೆಐ ಆಗಿದ್ದಾರೆ, ಮುಖ್ಯ ನ್ಯಾಯಮೂರ್ತಿ. ಅವರ ಮೇಲೆ ಶೂ ಎಸೆದ ಈ ದುರುಳ ಅರ್ಥಾತ್ ಈ ಆರೋಪಿ, ಆತನನ್ನ ದೆಹಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಅರೆಸ್ಟ್ ಮಾಡಿದ ನಂತರ ಆತನನ್ನ ಬಿಟ್ಟು ಕಳಿಸಲಾಗಿದೆ ಅನ್ನೋ ಮಾಹಿತಿ ಇತ್ತು. ಈಗ ಈತನಲ್ಲೇನಾದ್ರೂ ಪಶ್ಚಾತ್ತಾಪದ ಭಾವನೆ ಕಾಡ್ತಾ ಇದೆಯಾ? ಪ್ರಜಾಪ್ರಭುತ್ವದ ದೇಗುಲ ಎಂದು ಕರೆಸಿಕೊಳ್ಳುವ ಸುಪ್ರೀಂ ಕೋರ್ಟ್ನ ಸಿಜೆಐ ನ್ಯಾಯಪೀಠ, ಆ ಪೀಠದ ಮೇಲೆ ಶೂ ಅನ್ನು ಎಸೆಯಲಾಗುತ್ತೆ. ಆತ ಶೂ ಎಸೆಯಬೇಕಾದ್ರೆ ಒಂದು ಘೋಷಣೆಯನ್ನ ಕೂಗ್ತಾನೆ, ಸನಾತನ ಧರ್ಮಕ್ಕೆ ಅನ್ಯಾಯ ಆಗೋದು ನಾನು ಸಹಿಸುವುದಿಲ್ಲ. ಅಂದ್ರೆ ಈತನ ತಲೆಯನ್ನ ಆಳ್ತಿರೋದು ಮಸ್ತಿಷ್ಕ ಅಲ್ಲ, ಬ್ರೈನ್ ಅಲ್ಲ, ಈತನ ತಲೆಯನ್ನ ಆಳ್ತಿರೋದು ಧರ್ಮಾಂಧತೆ. ಧರ್ಮಾಂಧತೆ ಎನ್ನುವಂತಹ ಕೆಟ್ಟ ಲಿಕ್ವಿಡ್ ಈತನ ದೇಹವನ್ನ ಆಳ್ತಿತ್ತು. ಪೀಠ ಅಂದ್ರೆ ಏನು? ನ್ಯಾಯಾಂಗದ ನಿರ್ಧಾರಗಳನ್ನ ತಿರಸ್ಕಾರ ಮಾಡೋದು ಬಿಡಿ, ವಿಮರ್ಶೆ ಮಾಡಿದ್ರು ಕೂಡ ನ್ಯಾಯಾಂಗ ನಿಂದನೆ ಅದು. ಅಂತಹದ್ರಲ್ಲಿ ನ್ಯಾಯಪೀಠದ ವಿರುದ್ಧವೇ ಶೂ ಎಸಿತಾನೆ ಅವಿವೇಕಿ. ನಾನು ಈ ಹೇಳ್ತಾನಂತೆ, ನನಗೆ ಯಾವ ಪಶ್ಚಾತ್ತಾಪವೂ ಇಲ್ಲ, ನನ್ನ ನಿರ್ಧಾರ ಸರಿಯಾಗಿದೆ, ನನ್ನ ನಿರ್ಧಾರದಲ್ಲಿ ಬದಲಾವಣೆ ಇಲ್ಲ, ನಾನು ಜೈಲು ಶಿಕ್ಷೆ ಎದುರಿಸಲು ಸಿದ್ಧ, ಕ್ಷಮೆ ಯಾಚಿಸೋದಿಲ್ಲ, ನನಗೆ ಯಾವುದೇ ರಾಜಕೀಯ ಪಕ್ಷದೊಂದಿಗೆ ಸಂಬಂಧವಿಲ್ಲ, ಶೂ ಎಸೆಯಲು ದೇವರೇ ಪ್ರಚೋದನೆ ನೀಡಿದ್ದಾನೆ, ಸಾಕ್ಷಾತ್ ರಾಮನು ಕೂಡ ಇದನ್ನು ಒಪ್ಪಿಕೊಳ್ಳುವುದಿಲ್ಲ, ಮಾನಸಿಕವಾಗಿಯೂ ನಾನು ಸ್ಥಿಮಿತದಲ್ಲಿದ್ದೇನೆ, ಮುಂದಿನ ಪರಿಣಾಮ ಎದುರಿಸಲು ನಾನು ಸಿದ್ಧ. ಶೂ ಎಸೆಯಲು ಮುಂದಾದ ವಕೀಲ ರಾಕೇಶ್ ಕಿಶೋರ್ ಹೇಳಿಕೆ. ಮಾಡಿದ ಪಾಪಕೃತ್ಯ, ಆರೋಪ ಹೊರಿಸೋದು ದೇವರ ಮೇಲೆ. ನನ್ನನ್ನ ಪ್ರಚೋದನೆ ಮಾಡಿದ್ದು ದೇವರು, ಅದರ ಅರ್ಥ ಏನು? ದೇವರನ್ನೇ ಅಪರಾಧಿ ಮಾಡೋದು. ಕೆಟ್ಟ ಕೆಲಸ ಮಾಡೋದಕ್ಕೆ ದೇವರ ಪ್ರಚೋದನೆ ಕೊಡುತ್ತಾ? ಕಾಲಿಗೆ ಹಾಕುವ ಕಪ್ಪು ಶೂ ಅನ್ನ ಕೈಗೆ ಎತ್ತಿಕೊಂಡು ದೇಶದ ಎಲ್ಲ ಆಗು ಹೋಗುಗಳ ನಿರ್ಧಾರ ಮಾಡುವಂತಹ ಪೀಠದ ವಿರುದ್ಧ ಆ ಶೂ ಅನ್ನು ಎಸೆಯಲಾಗುತ್ತೆ. ಆ ಎಸೆಯೋದಕ್ಕೆ ದೇವರು ಪ್ರೇರಣೆ ಕೊಡ್ತಾರೆ. ಯಾವ ಕಾಲಘಟ್ಟದಲ್ಲಿ ಬದುಕ್ತಾ ಇದ್ದೀವಿ? ಯಾವ ವರ್ತಮಾನ ಇದು? ಸೊ ಈಗ ಆ ಬಂಧಿತನಾಗಿರ್ತಕ್ಕಂಥ ಆರೋಪಿ ವಕೀಲ ತನ್ನ ನಿರ್ಧಾರದಲ್ಲಿ ಬದ್ಧ, ನಾನು ಯಾವುದೇ ಕಾರಣಕ್ಕೂ ಪಶ್ಚಾತ್ತಾಪ ಪಡುವುದು ಕೂಡ ಇಲ್ಲ ಅಂತ ಹೇಳಿ ಅದೇ ನಿಲುವಲ್ಲಿ ನಿಂತುಕೊಂಡಿದ್ದಾರೆ ಅನ್ನೋ ಮಾಹಿತಿ. ಇದಾಗಿತ್ತು ಈ ಕ್ಷಣದ ಸುದ್ದಿ. ನೋಡ್ತಾ ಇರಿ ಫ್ರೀಡಂ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.